ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ, ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ನಿಂದ ಯಾವ ಬ್ಯೂಟಿಫುಲ್ ಎನರ್ಜಿ ಇದೆ ಅಂತ ನೋಡೋಣ. ಆದರೆ ಅದಕ್ಕೂ ಮೊದಲು ಕಾಮಾಗಿ ಕೂತ್ಕೊಂಡು ಡೀಪ್ ಬ್ರೀತನ್ನು ತಗೊಳ್ಳಿ, ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಳ್ಳಿ. ಅವರ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಹಾಗಾಗಿ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ, ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ. ಒಂದು ಕ್ಷಣ ಕಣ್ಣು ಮುಚ್ಚಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ. ನಿಮ್ಮ ಜೀವನದಲ್ಲಿ ಇರುವ ಪ್ರೀತಿ, ಕನೆಕ್ಷನ್, ಆ ಫೀಲಿಂಗ್ ಎಲ್ಲದಕ್ಕೂ ಧನ್ಯವಾದ ಹೇಳಿ. ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ನೋವುಗಳನ್ನು, ಹಳೆಯ ಪೇಯ್ನ್ಗಳನ್ನು ಮತ್ತೆ ನೆನಪಿಸ್ಕೊಳ್ಳೋದು ಬೇಡ. ಪಾಸಿಟಿವ್ ಮೂಮೆಂಟ್ಸ್ ಮಾತ್ರ ನೆನಪಿಸ್ಕೊಳ್ಳಿ. ಒಟ್ಟಿಗೆ ಇದ್ದ ಕ್ಷಣ, ಮಾತನಾಡಿದ ಸಮಯ, ಕಾಳಜಿ ತೋರಿಸಿದ ಸಣ್ಣ ಕ್ಷಣಗಳು, ನಿಮ್ಮನ್ನ ಸ್ಪೆಷಲ್ ಅಂತ ಫೀಲ್ ಮಾಡಿಸಿದ ಟೈಮ್. ಪ್ರೀತಿ ಯಾವಾಗಲೂ ಫೀಲಿಂಗ್ಸ್ನಿಂದ ಸ್ಟ್ರಾಂಗ್ ಆಗಿರುತ್ತೆ, ನೋವಿನಿಂದ ಅಲ್ಲ. ಸೊ ಒಳ್ಳೆಯ ಕ್ಷಣಗಳನ್ನು ಥಿಂಕ್ ಮಾಡಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಯಾಕೆಂದರೆ ಎಲ್ಲರ ಎನರ್ಜೀಸ್ ಕೂಡ ಸೇಮ್ ಇರೋದಿಲ್ಲ. ಈ ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇವತ್ತಿನ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ ಲೈಟ್, ಹ್ಯಾಪಿ, ಫ್ರೆಂಡ್ಲಿ ಮತ್ತು ಸೆಲೆಬ್ರೇಷನ್. ಅಂದರೆ ನೀವು ಒಟ್ಟಿಗೆ ಇದ್ದಾಗ ಸಂತೋಷ, ನಗು, ನೆನಪುಗಳು, ಕಂಫರ್ಟ್ ಅನ್ನೋ ವೈಬ್ ಕೊಡ್ತಾ ಇದೆ ಇವ್ರಿಗೆ. ಪಾಸ್ಟಲ್ಲಿ ಆಗಿರಬಹುದು ಈ ವ್ಯಕ್ತಿಗೆ ಆ ವೈಬನ್ನು ಕೊಡ್ತಾ ಇತ್ತು. ಇಲ್ಲಿ ಲವ್ ಮಾತ್ರ ಅಲ್ಲ, ಫ್ರೆಂಡ್ಶಿಪ್, ಬಾಂಡಿಂಗ್ ಕೂಡ ಮಿಕ್ಸ್ ಆಗಿದೆ. ಮನಸ್ಸಿಗೆ ಹಗುರವಾದ, ಸ್ಟ್ರೆಸ್ ಕಡಿಮೆ ಮಾಡುವ ಎನರ್ಜಿ. ಅವರು ನಿಮ್ಮ ಬಗ್ಗೆ ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮನ್ನು ನೆನಪಿಸ್ಕೊಳ್ವಾಗ ಅವರ ಮನಸ್ಸು ಹೆವಿ ಅಂತ ಅನಿಸೋದಿಲ್ಲ, ಬದಲಾಗಿ ಸ್ವಲ್ಪ ಹಗುರ ಆಗ್ತಾ ಇದೆ, ಕಾಮ್ ಆಗ್ತಾ ಇದೆ. ಮತ್ತು ಮನಸ್ಸಿನ ಒಳಗಡೆಯಿಂದ ಒಂದು ಸ್ಮೈಲ್ ಬರ್ತಾ ಇದೆ. ಅವ್ರು ನಿಮ್ಮ ಜೊತೆ ಇದ್ದ ಕ್ಷಣಗಳನ್ನು ನೆನಪಿಸ್ಕೊಳ್ವಾಗ ಆ ಟೈಮ್ನಲ್ಲಿ ಎಷ್ಟು ನಗ್ತಾ ಇದ್ವಿ, ಎಷ್ಟು ಮಾತಾಡ್ತಾ ಇದ್ವಿ ಅನ್ನೋ ಫೀಲ್ ಬರ್ತಾ ಇದೆ. ಯಾವತ್ತೂ ಟೆನ್ಷನ್ ಇಲ್ಲದೆ ಇದ್ದ ಒಂದು ಫೇಸ್ ಅದು ಅಂತ ಅವ್ರಿಗೆ ಅರಿವು ಬರ್ತಾ ಇದೆ. ನಿಮ್ಮ ಪ್ರೆಸೆನ್ಸ್ ಅವರ ಮನಸ್ಸಿಗೆ ಒಂದು ಸೇಫ್ ಸ್ಪೇಸ್ ಆಗಿತ್ತು ಅನ್ನೋದು ಈಗ ಸ್ಲೋಲಿ ರಿಯಲೈಸ್ ಆಗ್ತಾ ಇದೆ. ಕಾರಣ ಈಗ ಡಿಸ್ಟೆನ್ಸ್ ಇದೆ, ನೋ ಕಾಂಟ್ಯಾಕ್ಟ್ ಇದೆ, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅಥವಾ ಇಬ್ಬರು ಕೂಡ ಸಪ್ರೇಷನ್ನಲ್ಲಿರ್ಬೋದು. ಮಾತುಕತೆ ನಡೆದ್ರೂ ಕೂಡ ತುಂಬ ಕಡಿಮೆ ಮಾತುಕತೆ ನಡೀತಾ ಇರ್ಬೋದು. ಅವರೀಗ ಮನಸ್ಸಿನ ಒಳಗಡೆ ಅರ್ಥ ಮಾಡ್ಕೊಳ್ಳೋದು ಏನು ಅಂದರೆ, ನಾನು ಯಾರ ಜೊತೆ ಇದ್ದಾಗ ಅಷ್ಟೊಂದು ಹಗುರವಾಗಿ, ಖುಷಿಯಾಗಿ, ಹ್ಯಾಪಿನೆಸ್ ಫೀಲ್ ಮಾಡ್ತಾ ಇದ್ನೋ ಅದು ನೀವು ಅಂತ ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ. ನಿಮ್ಮ ಪ್ರೆಸೆನ್ಸ್ ಅವ್ರಿಗೆ ಯಾಕೆ ಇಷ್ಟ ಆಗಿತ್ತು ಅಂದರೆ, ನೀವು ಅವರ ಜೀವನಕ್ಕೆ ಪೀಸ್, ಹ್ಯಾಪಿನೆಸ್, ಕಂಫರ್ಟನ್ನು ತಂದಿದ್ದೀರಾ. ನೀವು ಅವ್ರ ಜೊತೆ ಸ್ಟ್ರಾಂಗ್ ಆಗಿ ನಿಂತಿದ್ದೀರಾ. ಎಮೋಷ್ನಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಫಿನಾನ್ಷಿಯಲಿ ಆಗಿರ್ಬೋದು, ಅವ್ರಿಗೆ ಸಪೋರ್ಟ್ ಆಗಿ ನಿಂತಿದ್ದೀರಾ. ಕೇವಲ ಫಿನಾನ್ಷಿಯಲಿ ಅಂತ ಮಾತ್ರ ಅಂದ್ಕೋಬೇಡಿ, ಎಮೋಷ್ನಲಿ ಸಪೋರ್ಟ್ ಕೂಡ ಕೊಟ್ಟಿದ್ದೀರಾ. ಅವರು ಒಂಟಿಯಾಗಿ ಅಥವಾ ತುಂಬ ಲೋನ್ಲಿನೆಸ್ ಫೀಲ್ ಮಾಡಿದಾಗ, ಅಥವಾ ಯಾವುದೋ ಒಂದು ಸಿಚುವೇಷನಲ್ಲಿ ಸ್ಟಕ್ ಆದಾಗ ಅವ್ರ ಜೊತೆ ಸ್ಟ್ರಾಂಗ್ ಆಗಿ ನಿಂತಿದ್ದೀರಾ. ನೀವು ಅವ್ರ ಜೊತೆ ಇದ್ದಾಗ ಅವರಿಗೆ ಯಾವುದೇ ರೀತಿಯ ಅನ್ಕಂಫರ್ಟಬಲ್ ಫೀಲ್ ಇರಲಿಲ್ಲ, ಫೇಕಾಗಿ ಬಿಹೇವ್ ಮಾಡಬೇಕಾಗಿರಲಿಲ್ಲ. ಅಂದರೆ ಯಾವ ಪ್ರೆಷರ್ ಕೂಡ ಫೀಲ್ ಆಗಿರಲಿಲ್ಲ ಅವ್ರಿಗೆ. ಅಂದರೆ ನೀವು ಅವರಿಗೆ ಎಮೋಷ್ನಲ್ ಕಂಫರ್ಟ್ ಝೋನ್ ಆಗಿದ್ರಿ. ನಿಮ್ಮ ಜೊತೆ ಇದ್ದಾಗ ಲೈಫ್ ಅನ್ನೋದು ತುಂಬ ಹ್ಯಾಪಿಯಾಗಿತ್ತು, ಒಂದು ಹೆವಿನೆಸ್ ಫೀಲ್ ಇರಲಿಲ್ಲ ಅನ್ನೋ ರೀತಿ ಪ್ರೆಸೆಂಟ್ ಟೈಮ್ನಲ್ಲಿ ಅವರ ಎನರ್ಜಿ ಇದೆ. ಅವರು ನಿಮ್ಮ ಜೊತೆ ಇದ್ದ ಹಳೆಯ ಕ್ಷಣಗಳನ್ನು ಮತ್ತೆ ರೀಪ್ಲೇ ಮಾಡ್ತಾ ಇದ್ದಾರೆ. ಒಟ್ಟಾಗಿ ನಕ್ಕ ಕ್ಷಣಗಳು, ಚಿಕ್ಕ ಚಿಕ್ಕ ಕೇರ್ ಮೂಮೆಂಟ್ಸ್, ಯಾವುದೇ ದೊಡ್ಡ ಕಾರಣ ಇಲ್ಲದೆ ಬಂದ ಸಂತೋಷ, ನಿಮ್ಮ ಬಗ್ಗೆ ಇದ್ದ ಫೀಲಿಂಗ್ಸ್, ಅವರು ಶೇರ್ ಮಾಡ್ಕೊಳ್ತಾ ಇದ್ದ ವಿಷಯಗಳು, ನೀವು ಶೇರ್ ಮಾಡ್ಕೊಳ್ತಾ ಇದ್ದ ವಿಷಯಗಳು ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ಅದು ಜಸ್ಟ್ ಟೈಮ್ ಪಾಸ್ ಅಲ್ಲ, ಅದು ಜೆನ್ಯೂನ್ ಹ್ಯಾಪಿನೆಸ್ ಆಗಿತ್ತು ಅನ್ನೋದು ಈಗ ಅರ್ಥ ಆಗ್ತಾ ಇದೆ. ಈ ವ್ಯಕ್ತಿಯ ಮನಸ್ಸಿನ ಒಳಗಡೆ ಈಗ ಸ್ಲೋಲಿ ಒಂದು ಡೀಪ್ ರಿಯಲೈಸೇಷನ್ ಬರ್ತಾ ಇದೆ. ನನ್ನ ಲೈಫ್ನಲ್ಲಿ ಅಷ್ಟು ಜೆನ್ಯೂನ್ ಹ್ಯಾಪಿನೆಸ್ ಕೊಟ್ಟ ವ್ಯಕ್ತಿ ಬೇರೆ ಯಾರೂ ಇಲ್ಲ. ನಾನು ಅದನ್ನು ಆಗ ಅಪ್ರಿಷಿಯೇಟ್ ಮಾಡಲಿಲ್ಲ, ಅಥವಾ ಅಕ್ಸೆಪ್ಟ್ ಮಾಡಲಿಲ್ಲ, ಆಗ ತಗೊಳ್ಳಿಲ್ಲ, ಇಗ್ನೋರ್ ಮಾಡಿದೆ, ಅಥವಾ ಅವ್ರಿಗೆ ಸುಳ್ಳು ಹೇಳಿದೆ, ಅಥವಾ ಅವರಿಂದ ದೂರ ಆದೆ. ಆ ಕ್ಷಣಗಳು ಈಗ ಮತ್ತೆ ಸಿಗ್ತಾ ಇಲ್ಲ ಅಂತ ಈಗ ಅವ್ರಿಗೆ ಗೊತ್ತಾಗ್ತಾ ಇದೆ. ಇದು ರಿಗ್ರೆಟ್ ಅಲ್ಲ, ಬಟ್ ಒಂದು ಸಾಫ್ಟ್ ಎಮೋಷ್ನಲ್ ಅಂಡರ್ಸ್ಟ್ಯಾಂಡಿಂಗ್. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಹೆವಿ ಡ್ರಾಮಾ ಇರದೇ ಇದ್ದರೂ ಕೂಡ ಅದರಲ್ಲಿ ಒಂದು ಪ್ಯೂರ್ ಹ್ಯಾಪಿನೆಸ್ ಅನ್ನೋದು ಇತ್ತು. ನೀವು ಅವರಿಗೆ ಲೈಟ್ ಲವ್ ಕೊಟ್ಟಿರ್ಬೋದು. ಅವ್ರು ನಿಮ್ಮ ಜೊತೆ ಇದ್ದಾಗ ಲೈಫ್ ಈಸಿ ಅಂತ ಅನಿಸಿದೆ ಅವ್ರಿಗೆ. ನಿಮ್ಮ ಎನರ್ಜಿ ಅವರಿಗೆ ಎಮೋಷ್ನಲ್ ಬ್ರೇಕ್ ಕೊಡ್ತಾ ಇತ್ತು.
ಈಗ ಡಿಸ್ಟೆನ್ಸ್ ಬಂದ ಮೇಲೆ ಅವರಿಗೆ ಆ ಸಿಂಪ್ಲಿಸಿಟಿ ಮತ್ತು ಹ್ಯಾಪಿನೆಸ್ ತುಂಬ ಮಿಸ್ ಆಗ್ತಾ ಇದೆ. ನಿಮ್ಮ ಜೊತೆ ಇದ್ದಾಗ ಲೈಫ್ ತುಂಬ ಚೆನ್ನಾಗಿತ್ತು ಅಂತ ಈಗ ಅವರಿಗೆ ಅವರ ಮನಸ್ಸು ಒಳಗಿನಿಂದ ಹೇಳ್ತಾ ಇದೆ. ಅದೇ ನಿಜವಾದ ಹ್ಯಾಪಿನೆಸ್ ನೀವು ಕೊಟ್ಟಿದ್ರಿ. ಸೈಲೆನ್ಸ್ ಎನರ್ಜಿ, ಮನಸ್ಸಿನ ಒಳಗಿನ ಮೌನ, ಡೀಪ್ ಯೋಚನೆ, ನಿಮ್ಮ ಬಗ್ಗೆ ಇರುವ ಮಿಸ್ ಫೀಲಿಂಗ್ ಅನ್ನೋ ತರಹದ ಒಂದು ಎನರ್ಜಿ. ಈ ವ್ಯಕ್ತಿ ಹೊರಗಡೆ ನೋಡಿದ್ರೆ ಸೈಲೆಂಟ್ ಆಗಿರ್ಬೋದು, ಮಾತು ಕಡಿಮೆ ಇರ್ಬೋದು, ರಿಯಾಕ್ಷನ್ ಕಡಿಮೆ ಇರ್ಬೋದು, ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿರ್ಬೋದು. ಬಟ್ ಅವರ ಮನಸ್ಸೀಗ ಫುಲ್ ರಿವೈಂಡ್ ಮೋಡ್ನಲ್ಲಿದೆ. ನಿಮ್ಮ ಜೊತೆ ಇದ್ದ ಪ್ರತಿಯೊಂದು ಕ್ಷಣವನ್ನು ಮತ್ತೆ ಮತ್ತೆ ನೆನಪಿಸ್ಕೊಂಡು ಕೂತಿದ್ದಾರೆ. ಅವರ ತಲೆ ಒಳಗಡೆ ಓಡಾಡೋ ಕೆಲವು ವಿಚಾರಗಳು ಯಾವ ರೀತಿ ಇದೆ ಅಂದರೆ, ನೀವು ಯಾಕಿಷ್ಟು ಇಂಪಾರ್ಟೆಂಟ್ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ನಾನು ಅವರನ್ನು ಕಳ್ಕೊಂಡ್ಬಿಟ್ನಾ, ಆ ಟೈಮ್ನಲ್ಲಿ ನಾನು ಬೇರೆ ರೀತಿ ನಡ್ಕೊಂಡಿದ್ರೆ, ರೂಡಾಗಿ ಬಿಹೇವ್ ಮಾಡದೇ ಇದ್ದರೆ, ಅಥವಾ ಆ ಟೈಮ್ನಲ್ಲಿ ವ್ಯಾಲ್ಯೂವನ್ನು ಕೊಟ್ಟಿದ್ರೆ ನಿಮಗೆ, ಇಂಥ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಸೈಲೆಂಟಾಗಿ ತಿರುಗಾಡ್ತಾ ಇದೆ. ಹೊರಗಡೆ ಹೇಳ್ಕೊಳ್ದೇ ಇರ್ಬೋದು, ಯಾರಿಗೆ ತೋರಿಸ್ಕೊಳ್ದೇ ಇರ್ಬೋದು, ಆದರೆ ಫೀಲ್ ಅನ್ನೋದು ಡೀಪ್ ಆಗಿದೆ. ಅವ್ರು ನಿಮ್ಮ ಬಗ್ಗೆ ಅರ್ಥ ಮಾಡ್ಕೊಳ್ಳುವ ಸ್ಟೇಜ್ನಲ್ಲಿದ್ದಾರೆ. ನೀವು ಯಾರಾಗಿದ್ರಿ ಅನ್ನೋದು ಈಗ ಅವರಿಗೆ ಸ್ವಲ್ಪವಾಗಿ ಕ್ಲಿಯರ್ ಆಗ್ತಾ ಇದೆ. ಅಂದರೆ ನೀವು ಅವರ ಹ್ಯಾಪಿನೆಸ್ ಆಗಿದ್ರಿ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ಸೊ ಅವರು ಮೌನದಲ್ಲಿದ್ದಾರೆ, ಸೈಲೆಂಟ್ ಆಗಿದ್ದಾರೆ. ಮೌನ ಅಂದರೆ ಖಾಲಿತನ ಅಲ್ಲ, ಅದು ಯೋಚನೆ ಮಾಡೋದು, ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಮನಸ್ಸಿನ ಆಸೆ ಪೂರ್ಣವಾಗುವ ರೀತಿ ಅವರಿಗೆ ಫೀಲ್ ಆಗ್ತಾ ಇದೆ. ನಿಮ್ಮ ಜೊತೆ ಇದ್ದರೆ ಅವರಿಗೆ ಪೀಸ್ ಇತ್ತು. ನಿಮ್ಮ ಪ್ರೆಸೆನ್ಸ್ ಅವರ ಮನಸ್ಸಿಗೆ ಒಂದು ಕಾಮ್ನೆಸ್ ಕೊಡ್ತಾ ಇತ್ತು. ನಿಮ್ಮ ಜೊತೆ ಇದ್ದ ಕ್ಷಣಗಳು ಅವರಿಗೆ ಎಮೋಷ್ನಲಿ ಸ್ಯಾಟಿಸ್ಫೈಯಿಂಗ್ ಆಗಿತ್ತು. ಈಗ ಪ್ರೆಸೆಂಟ್ ಟೈಮ್ನಲ್ಲಿ ಅವರ ಒಳಗೆ ಆ ಅರಿವು ಬರ್ತಾ ಇದೆ. ನಾನು ಹುಡುಕ್ತಿದ್ದ ಸಂತೋಷ, ನನ್ನನ್ನು ಅರ್ಥ ಮಾಡ್ಕೊಳ್ತಿದ್ದ ವ್ಯಕ್ತಿ ನನಗೆ ಸಿಕ್ಕಿದ್ದು ನಾನೇ ಕಳ್ಕೊಂಡ ಅನ್ನೋ ಫೀಲ್ ಬರ್ತಾ ಇದೆ. ಇದು ಕೇವಲ ಅಟ್ರಾಕ್ಷನ್ ಅಲ್ಲ, ಎಮೋಷ್ನಲ್ ಕಂಫರ್ಟ್, ಅಟ್ಯಾಚ್ಮೆಂಟ್, ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಮಿಕ್ಸ್ ಆಗಿರುವಂತಹ ಫೀಲಿಂಗ್. ನೀವು ಅವರ ಲೈಫ್ನಲ್ಲಿ ಇದ್ದಾಗ ಅವರಿಗೆ ಲೈಫ್ ಲೈಟ್ ಆಗಿತ್ತು ಅನ್ನೋ ಭಾವನೆ. ಈಗ ದೂರ ಇದ್ದಾಗ ಅವರಿಗೆ ಅದು ಇನ್ನೂ ತುಂಬ ಗೊತ್ತಾಗ್ತಾ ಇದೆ. ನಿಮ್ಮ ಪ್ರೆಸೆನ್ಸ್ ಅವರಿಗೆ ಮಿಸ್ ಆಗಿರೋದ್ರಿಂದ ಅವ್ರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಯಾವ ರೀತಿ ಫೀಲ್ ಆಗುತ್ತೆ ಅನ್ನೋದು ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ನೀವು ಅವರ ಜೀವನಕ್ಕೆ ಬಂದಾಗ ಅವರು ಸಂಪೂರ್ಣವಾಗಿದ್ದರು, ಅದು ಮಿಸ್ಸಿಂಗ್ ಆಗಿದೆ. ಈಗ ಒಂದು ಕಡೆ ಮೌನದಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ನಿಮ್ಮ ವ್ಯಾಲ್ಯೂ ಅರ್ಥವಾಗುವ ಫೀಲಿಂಗ್ ಬರ್ತಾ ಇದೆ. ಅವರ ಮನಸ್ಸು ನಿಮ್ಮ ಕಡೆಗೆ ತಿರುಗ್ತಾನೇ ಇದೆ. ಅಂದರೆ ನಿಮ್ಮ ಸುತ್ತಮುತ್ತ, ನಿಮ್ಮ ಅರೌಂಡ್ ತಿರುಗ್ತಾ ಇದೆ. ಆದರೆ ಹೊರಗಡೆ ಅವರು ಹೇಳ್ಕೊಳ್ದೇ ಇರ್ಬೋದು, ಶೇರ್ ಮಾಡ್ಕೊಳ್ದೇ ಇರಬಹುದು. ಇವರ ಲೈಫ್ನಲ್ಲಿ ಒಂದು ರೀತಿಯ ಬ್ಯಾಲೆನ್ಸ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಅದೇ ಸಮಯದಲ್ಲಿ ಹೊರಗಿನ ಜವಾಬ್ದಾರಿ, ಒತ್ತಡ ಕೊಡ್ತಾ ಇದೆ. ಲೈಫ್ನಲ್ಲಿ ಈಗ ಏನು ನಡೀತಾ ಇರ್ಬೋದು ಅಂದರೆ, ಕೆಲಸದ ಪ್ರೆಷರ್ ಇದೆ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್, ವೈಯಕ್ತಿಕ ಜೀವನ, ಅವರ ಪರ್ಸ್ನಲ್ ಲೈಫ್ ಸ್ಟ್ರಗಲ್, ಮತ್ತು ನಿಮ್ಮ ಬಗ್ಗಿನ ಮನಸ್ಸಿನ ಒಳಗಿನ ಫೀಲಿಂಗ್ಸ್. ಈ ಎಲ್ಲ ವಿಚಾರಗಳು ಒಂದೇ ಟೈಮ್ನಲ್ಲಿ ಹೆವಿ ಆಗ್ತಾ ಇದೆ. ಅವರು ಎಲ್ಲವನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ ಅನ್ನೋ ಸ್ಟೇಜ್ನಲ್ಲಿದ್ದಾರೆ. ಅವರಿಗೆ ನೀವು ಕೂಡ ಬೇಕು ಅನ್ನೋ ಫೀಲಿಂಗ್ ಇದೆ, ಆದರೆ ಲೈಫ್ನ ಬೇರೆ ಭಾಗ ಅದನ್ನು ನೋಡ್ತಾ ಇದ್ದಾರೆ. ಈಗ ಹುಡುಕ್ತಾ ಇರೋದು ಪ್ರೀತಿ ಕೂಡ ಆಗಿದೆ. ಅದರ ಜೊತೆಗೆ ಲೈಫ್ನ ರಿಲೇಷನ್ಶಿಪ್ ಆಗಿರ್ಬೋದು, ಸಂಬಂಧಗಳಾಗಿರ್ಬೋದು, ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಇದೆಲ್ಲವನ್ನು ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಪ್ರಶ್ನೆ ಇದೆ. ಅವರು ನಿಧಾನವಾಗಿ ಅವರು ಸರಿ ಮಾಡಿಕೊಳ್ಳುವಂತಹ ಪ್ರಯತ್ನದಲ್ಲಿದ್ದಾರೆ. ಇಲ್ಲಿ ಅವರ ಮನಸ್ಸು ಸಂಪೂರ್ಣವಾಗಿ ಹಿಂದಿನ ದಿನಗಳಲ್ಲಿ ಸಿಕ್ಕಾಕೊಂಡಿದೆ. ನಿಮ್ಮ ಜೊತೆ ಕಳೆದ ಕ್ಷಣಗಳು ಈಗ ಮತ್ತೆ ಮತ್ತೆ ಫ್ಲ್ಯಾಶ್ ಆಗ್ತಾ ಇದೆ. ಅವರಿಗೀಗ ನೆನಪಾಗ್ತಾ ಇರೋದು ಚಿಕ್ಕ ಚಿಕ್ಕ ವಿಷಯಗಳು ಕೂಡ. ನೀವು ಮಾತಾಡಿದ ಸಣ್ಣ ಸಣ್ಣ ಮಾತು, ನಿಮ್ಮ ನಗು, ನೀವು ತೋರಿಸಿದ ಕಾಳಜಿ, ಜೊತೆಯಾಗಿ ಇದ್ದ ಆ ಕ್ಷಣಗಳು ಈಗ ಎಲ್ಲವೂ ಅವರಿಗೆ ಸಾಧಾರಣ ಅಲ್ಲ, ತುಂಬ ಸ್ಪೆಷಲ್ ಟೈಮ್ ಅಂತ ಅರಿವು ಬರ್ತಾ ಇದೆ. ಮೊದಲು ಅದನ್ನು ಅವರು ಸಾಧಾರಣ ರೀತಿಯಲ್ಲಿ ತಗೊಂಡಿರ್ಬೋದು, ಅಥವಾ ಇಗ್ನೋರ್ ಮಾಡಿರ್ಬೋದು, ಅವಾಯ್ಡ್ ಮಾಡಿರ್ಬೋದು. ಬಟ್ ಈಗ ಅವರಿಗೆ ಸ್ಪೆಷಲ್ ಅಂತ ಅನ್ನಿಸ್ತಾ ಇದೆ. ಒಂದು ಕ್ಷಣ ಅವರು ಸಾಮಾನ್ಯವಾಗಿ ತಗೊಂಡ ಆ ಕ್ಷಣಗಳು ಈಗ ಸ್ಪೆಷಲ್ ಆಗ್ತಾ ಇದೆ. ಅದರ ವ್ಯಾಲ್ಯೂ ಈಗ ತುಂಬ ಡೀಪಾಗಿ ಗೊತ್ತಾಗ್ತಾ ಇದೆ. ಅವರ ಮನಸ್ಸಿನ ಒಳಗಡೆ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ. ನಿಜವಾಗ್ಲೂ ನನ್ನ ಲೈಫ್ನಲ್ಲಿ ಆ ದಿನಗಳು ತುಂಬ ಚೆನ್ನಾಗಿತ್ತು ಅನ್ನೋ ಫೀಲ್ ಬರ್ತಾ ಇದೆ. ಒಂದು ಕಡೆ ಅವರು ಲೈಫನ್ನು ಬ್ಯಾಲೆನ್ಸ್ ಮಾಡುವ ಪ್ರಯತ್ನದಲ್ಲಿದ್ದಾರೆ, ಮತ್ತೊಂದು ಕಡೆ ನಿಮ್ಮ ಜೊತೆಗಿನ ಹಳೆಯ ನೆನಪುಗಳಲ್ಲಿ ಮನಸ್ಸು ಸಿಕ್ಕಾಕೊಂಡಿದೆ. ಅಂದರೆ ಹೊರಗಡೆ ಅವರು ಸ್ಟ್ರಗಲ್ ಮೋಡ್ನಲ್ಲಿದ್ದಾರೆ, ಆದರೆ ಮನಸ್ಸಿನ ಒಳಗಡೆ ಅವರು ನಿಮ್ಮ ನೆನಪು ಮೋಡ್ನಲ್ಲಿದ್ದಾರೆ. ಲೈಫ್ ಅವರನ್ನು ಓಡಿಸ್ತಾ ಇದೆ, ಆದರೆ ಮನಸ್ಸು ನಿಮ್ಮ ಕಡೆಗೆ ಅಟ್ರ್ಯಾಕ್ಟ್ ಆಗಿ ಬರ್ತಾ ಇದೆ. ಸೆಲ್ಫ್ ರಿಯಲೈಸೇಷನ್, ಎಮೋಷ್ನಲ್ ಕನ್ಫ್ಯೂಷನ್ ಎನರ್ಜಿ. ಅಂದರೆ ಜೀವನದಲ್ಲಿ ಸಣ್ಣ ಪಾತ್ರ ಅಲ್ಲ ನಿಮ್ಮದು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ನೀವು ಅವರ ಲೈಫ್ನಲ್ಲಿದ್ದಾಗ ಅವರ ಮನಸ್ಸಿನಲ್ಲಿ ಒಂದು ರೀತಿಯ ಸ್ಟೆಬಿಲಿಟಿ, ಕಂಫರ್ಟ್, ಸೆಲ್ಫ್ ವರ್ತ್ ಫೀಲಿಂಗ್ ಇತ್ತು. ಅವರಿಗೀಗ ನಿಧಾನವಾಗಿ ಅರ್ಥ ಆಗ್ತಾ ಇದೆ. ನೀವು ಅವರ ಲೈಫನ್ನು ಎಮೋಷ್ನಲಿ ಕಾಮ್ ಮಾಡ್ತಾ ಇದ್ರಿ. ನೀವು ಅವರ ಒಳಗೆ ಒಂದು ವ್ಯಾಲ್ಯೂ ಸೆನ್ಸ್ ಕೊಟ್ಟಿದ್ರಿ. ನೀವು ಅವರನ್ನು
ವಿಶೇಷವಾಗಿ ಫೀಲ್ ಮಾಡಿಸ್ತಾ ಇದ್ರಿ. ನಿಮ್ಮ ಪ್ರೆಸೆನ್ಸ್ ಅವರ ಮನಸ್ಸಿಗೆ ಸೆಕ್ಯೂರಿಟಿ ತರ್ತಾ ಇತ್ತು. ಅವರು ಆ ಟೈಮ್ನಲ್ಲಿ ಅದನ್ನು ತುಂಬ ಡೀಪಾಗಿ ಅರ್ಥ ಮಾಡ್ಕೊಳ್ಳದೆ ಇರಬಹುದು. ನಾನು ಮೊದಲೇ ಹೇಳಿದ ಹಾಗೆ ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು, ಅವಾಯ್ಡ್ ಮಾಡಿರ್ಬೋದು, ದೂರ ಹೋಗಿರ್ಬೋದು. ಆದರೆ ಈಗ ದೂರ ಇದ್ದಾಗ ಅದರ ರಿಯಲ್ ವ್ಯಾಲ್ಯೂ ಗೊತ್ತಾಗ್ತಾ ಇದೆ. ನೀವು ಅವರ ಲೈಫ್ನಲ್ಲಿ ಇದ್ದಿದ್ದು ಒಂದು ಆರ್ಡಿನರಿ ಕನೆಕ್ಷನ್ ಅಲ್ಲ, ಅದು ಅವರಿಗೆ ಇನ್ನರ್ ಗ್ರೋತ್ ಮತ್ತು ಎಮೋಷ್ನಲ್ ಸ್ಟೆಬಿಲಿಟಿ ಕೊಡುವ ಎಕ್ಸ್ಪೀರಿಯನ್ಸ್ ಆಗಿತ್ತು. ಈಗ ಅವರು ಅದನ್ನು ಮತ್ತೆ ಬೇಕು ಅಂತ ನೋಡ್ತಾ ಇದ್ದಾರೆ. ಕ್ವಾಲಿಟಿಯನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟು ವ್ಯಾಲ್ಯೂ ಇತ್ತು ನಿಮ್ಮ ಪ್ರೀತಿಗೆ, ನಿಮ್ಮ ಕನ್ಸರ್ನ್ಗೆ ಅನ್ನೋದು ಅರ್ಥ ಆಗ್ತಾ ಇದೆ. ಅವ್ರು ನಿಮ್ಮ ಜೊತೆ ಇದ್ದಾಗ ಸಂತೋಷ ಫೀಲ್ ಮಾಡ್ತಾಯಿದ್ರು. ಈಗ ನೀವು ಇಲ್ಲದ ಕಾರಣ ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಡೀಪಾಗಿ ಯೋಚನೆ ನಡೀತಾ ಇದೆ. ಆದರೆ ಅವರ ಮನಸ್ಸಿನಲ್ಲಿ ಇನ್ನೂ ಕೂಡ ಕ್ಲಾರಿಟಿ ಸಂಪೂರ್ಣವಾಗಿ ಬಂದಿಲ್ಲ. ಅಂದರೆ ಅವರ ಒಳಗಿನ ಮನಸ್ಸಿನ ಸ್ಥಿತಿ ಯಾವ ರೀತಿ ಇದೆ ಅಂದರೆ, ಒಂದು ಭಾಗದಲ್ಲಿ ನೀವು ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ, ಮತ್ತೊಂದು ಭಾಗದಲ್ಲಿ ಈಗ ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನ್. ಈ ಕನೆಕ್ಷನ್ ಅವರಿಗೆ ಸ್ಪೆಷಲ್ ಅನ್ನೋದು ಈಗ ಅರ್ಥ ಆಗಿದೆ. ನೆನಪುಗಳು ಇನ್ನೂ ಕೂಡ ತುಂಬ ಜಾಸ್ತಿ ಇದೆ. ಸಣ್ಣ ಸಣ್ಣ ಕ್ಷಣಗಳು ಅವರನ್ನು ಬಿಡ್ತಾ ಇಲ್ಲ, ಕಾಡ್ತಾ ಇದೆ. ಆದರೆ ಕ್ಲಾರಿಟಿ ಮಾತ್ರ ಇನ್ನೂ ಸಂಪೂರ್ಣವಾಗಿ ಮನಸ್ಸಿಗೆ ಬಂದಿಲ್ಲ. ಅಂದರೆ ಅವರಿಗೆ ಫೀಲ್ ಇದೆ, ಆದರೆ ಡೈರೆಕ್ಷನ್ ಕ್ಲಿಯರ್ ಆಗಿಲ್ಲ. ನೀವು ಅವರ ಲೈಫ್ ಮೇಲೆ ಸ್ಟ್ರಾಂಗ್ ಪಾಸಿಟಿವ್ ಇಂಪ್ಯಾಕ್ಟನ್ನು ಬಿಟ್ಟಿದ್ದೀರಾ. ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ನೆನಪುಗಳು ತುಂಬ ಜಾಸ್ತಿ ಇದೆ, ಆದರೆ ಮನಸ್ಸಿನಲ್ಲಿ ಇನ್ನೂ ಕೂಡ ಕನ್ಫ್ಯೂಷನ್ ಇದೆ. ಕನೆಕ್ಷನ್ ಎಮೋಷ್ನಲಿ ರಿಯಲ್ ಆಗಿದೆ, ಆದರೆ ಮೆಂಟಲಿ ಫುಲ್ಲಿ ಸೆಟ್ಲ್ ಆಗಿಲ್ಲ. ಕನ್ಫ್ಯೂಷನ್, ಗೊಂದಲ ಅನ್ನೋದು ಕಾಡ್ತಾ ಇದೆ. ಸೋಲ್ಮೇಟ್ ಎನರ್ಜಿ, ಫಿಯರ್, ಲೋನ್ಲಿನೆಸ್ ಎನರ್ಜಿ. ಅಂದರೆ ಹೊರಗಡೆ ನಾರ್ಮಲ್ ಲೈಫ್, ಮನಸ್ಸಿನ ಒಳಗಡೆ ತುಂಬ ಹೆವಿ ಎಮೋಷ್ನಲ್ ಟ್ರಾನ್ಸ್ಫರ್ಮೇಷನ್. ಈ ಕನೆಕ್ಷನ್, ಈ ರಿಲೇಷನ್ಶಿಪ್ ನೋಡಿದ್ರೆ ಸಾಮಾನ್ಯ ರಿಲೇಷನ್ಶಿಪ್ ಥರ ಅಲ್ಲ ಅಂತ ಅವರಿಗೆ ಫೀಲ್ ಆಗ್ತಾ ಇದೆ. ಒಂದು ರೀತಿಯ ಸೋಲ್ ಲೆವೆಲ್ ಕನೆಕ್ಷನ್ ಆಗಿರ್ಬೋದು ಅನ್ನೋ ಯೋಚನೆ. ಇಂಥ ಕನೆಕ್ಷನ್ ಅವ್ರಿಗೆ ತುಂಬ ಸ್ಟ್ರಾಂಗ್ ಆಗಿ ಅಟ್ರ್ಯಾಕ್ಷನ್ ಫೀಲ್ ಆಗ್ತಾ ಇದೆ ನಿಮ್ಮ ಮೇಲೆ. ಅದರ ಜೊತೆಗೆ ಎಮೋಷ್ನಲ್ ಕನ್ಫ್ಯೂಷನ್ ಇದೆ. ಬಿಡೋದು, ಹತ್ತಿರ ಬರೋದು ಎರಡೂ ಮಿಕ್ಸ್ ಆಗಿರೋ ಎನರ್ಜಿ. ಅಂದರೆ ಆನ್ ಆ್ಯಂಡ್ ಆಫ್ ಸಿಚುವೇಶನ್. ಈ ರಿಲೇಷನ್ಶಿಪ್ ಸುಲಭವಾಗಿ ಕಂಟಿನ್ಯೂ ಆಗಿಲ್ಲ. ತುಂಬ ಸಲ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಬಂದಿದೆ. ತುಂಬ ಸಲ ಆ ವ್ಯಕ್ತಿ ನಿಮ್ಮನ್ನು ಇಗ್ನೋರ್ ಮಾಡಿದ್ದಾರೆ ಅಥವಾ ದೂರ ಹೋಗಿದ್ದಾರೆ. ಬಟ್ ಕಟ್ ಆಗಿಲ್ಲ. ಮನಸ್ಸು ಚೇಂಜ್ ಮಾಡುವ ಎಕ್ಸ್ಪೀರಿಯನ್ಸ್ ಥರ ಕೆಲವೊಂದು ಸಲ ವರ್ತನೆ ಮಾಡಿರ್ಬೋದು. ಬಟ್ ಇಲ್ಲಿ ಸ್ಟ್ರಗಲ್ ಕಾಣಿಸ್ತಾ ಇದೆ. ಯಾಕೆಂದರೆ ಇಬ್ಬರು ಮನಸ್ಸಿನ ಒಳಗಡೆ ಒಂದು ರೀತಿಯ ಎಮೋಷ್ನಲ್ ಲರ್ನಿಂಗ್ ಪ್ರೊಸೆಸ್ ಮೂಲಕ ಹೋಗ್ತಾ ಇದ್ದೀರಾ. ಇಬ್ಬರು ಕೂಡ ಎಮೋಷ್ನಲಿ ಡೌನ್ ಆಗಿದ್ದೀರಾ. ನೀವು ಕೂಡ ಆ ವ್ಯಕ್ತಿ ಬರ್ತಾರೆ ಅಂತ ಕಾಯ್ತಾ ಇದ್ದೀರಾ. ಅವರ ಕಾಲ್ ಮೆಸೇಜ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ. ಅವರ ಬಗ್ಗೆ ಇನ್ನೂ ಕೂಡ ಹೋಪ್ ಇಟ್ಕೊಂಡಿದ್ದೀರಾ. ಈ ವ್ಯಕ್ತಿ ತುಂಬ ಹೆವಿ ಇನ್ನರ್ ಸ್ಟೇಜ್ನಲ್ಲಿದ್ದಾರೆ. ಹೊರಗಡೆ ನೋಡಿದ್ರೆ ಅವರು ಸಾಧಾರಣವಾಗಿ ಕಾಣ್ಬೋದು, ಬಟ್ ಮೈಂಡ್ ತುಂಬ ಗೊಂದಲದಲ್ಲಿದೆ. ನಾನು ಏನೋ ಕಳ್ಕೊಂಡೆ ನನ್ನ ಲೈಫ್ನಲ್ಲಿ, ನನ್ನ ಜೀವನದಲ್ಲಿ ಏನು ನಡೀತಾ ಇದೆ, ಈ ಕನೆಕ್ಷನ್ ಅರ್ಥ ಹುಡುಕ್ತಾ ಇದ್ದಾರೆ. ಅವರೀಗ ತಮ್ಮ ಎಮೋಷನನ್ನು ಸರಿಯಾಗಿ ಹ್ಯಾಂಡಲ್ ಮಾಡೋದಕ್ಕೆ ಆಗದೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಹಂತ ಒಂದು ರೀತಿಯಲ್ಲಿ ಡಾರ್ಕ್ ಆಗಿ ಕಾಣಿಸ್ತಾ ಇದೆ ಅವ್ರಿಗೆ. ಅವರ ಮನಸ್ಸಿನಲ್ಲಿ ಫೀಲಿಂಗ್ ಇದೆ, ಬಟ್ ಟ್ರಾನ್ಸ್ಫರ್ಮೇಷನ್ ಸ್ಟೇಜ್ ಇದೆ. ಮನಸ್ಸಿನ ಒಳಗಡೆ ಎಮೋಷ್ನಲಿ ತುಂಬ ಲೋನ್ಲಿ ಆಗಿದ್ದಾರೆ. ರಾತ್ರಿ ನಿದ್ದೆ ಸರಿಯಾಗಿ ಬರದೇ ಇರ್ಬೋದು. ಮನಸ್ಸಿನಲ್ಲಿ ನಿಮ್ಮ ಥಾಟ್ಸ್ ಮತ್ತೆ ಮತ್ತೆ ಬರೋದು. ಸಡನ್ಲಿ ಆ್ಯಂಗ್ಸೈಟಿ ಅಥವಾ ಸ್ಟ್ರೆಸ್ ಫೀಲ್ ಆಗೋದು. ಯಾವುದೋ ಒಂದು ಎಂಪ್ಟಿನೆಸ್ ಫೀಲ್ ಆಗೋದು. ಹೊರಗಡೆ ಬ್ಯುಸಿಯಾಗಿ ತೋರಿಸ್ಕೊಳ್ಬೋದು. ಕೆಲಸ, ಫ್ರೆಂಡ್ಸ್, ಫ್ಯಾಮಿಲಿ, ಆಲ್ ಆಫ್ ದಟ್. ಆದರೆ ಅವರ ರಿಯಲ್ ಸ್ಟೇಟ್ ಅಲ್ಲ ಅದು. ಅದು ಕೇವಲ ಮನಸ್ಸನ್ನು ಡಿಸ್ಟ್ರ್ಯಾಕ್ಟ್ ಮಾಡುವಂತಹ ಪ್ರಯತ್ನ. ಮನಸ್ಸಿನ ಒಳಗಡೆ ಅವರು ಸ್ಟಿಲ್ ಎಮೋಷ್ನಲಿ ತುಂಬ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ವಿಶೇಷವಾಗಿ ನಿಮ್ಮ ಥಾಟ್ಸ್ ಜೊತೆ. ಇದು ಡೀಪ್ ಸೋಲ್ಮೇಟ್ ಟೈಪ್ ಕನೆಕ್ಷನ್. ಅಂದರೆ ರಿಲೇಷನ್ಶಿಪ್ ಸ್ಮೂತ್ ಆಗಿರ್ತೇ ಇರಬಹುದು, ಎಮೋಷ್ನಲ್ ಸ್ಟ್ರಗಲ್ ಇರಬಹುದು. ಈಗ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಸಿಚುವೇಶನ್ ಇರ್ಬೋದು. ಈ ವ್ಯಕ್ತಿ ಬಟ್ ನಿಮ್ಮನ್ನು ಮರೆತಿಲ್ಲ. ನಿಮ್ಮಿಂದ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ. ಬ್ರೇಕಪ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀವು ಕೂಡ ಅದೇ ಫೇಸ್ನಲ್ಲಿದ್ದೀರಾ. ನಿಮಗೂ ಕೂಡ ಅವರನ್ನು ಮರೀಬೇಕು ಅಂತ ಅನಿಸುತ್ತೆ ಕೆಲವೊಂದು ಸಲ. ಈ ರಿಲೇಷನ್ಶಿಪ್ಪಿಂದ ಹೊರಗಡೆ ಹೋಗಬೇಕು ಅಂತ ಕೆಲವೊಂದು ಸಲ ಅನಿಸುತ್ತೆ, ಬಟ್ ಸಾಧ್ಯ ಆಗ್ತಾ ಇಲ್ಲ. ಲೋನ್ಲಿನೆಸ್ ಮತ್ತು ಫಿಯರ್ ಅವರನ್ನು ಫೀಲ್ ಮಾಡ್ತಾ ಇದೆ. ಹೊರಗಡೆ ಬ್ಯುಸಿಯಾಗಿದ್ದರೂ ಕೂಡ ಮನಸ್ಸಿನ ಒಳಗಡೆ ಕಾಮ್ ಅನ್ನೋದು ಇಲ್ಲ. ಈ ಕನೆಕ್ಷನ್ ಅವರ ಲೈಫ್ನಲ್ಲಿ ಆರ್ಡಿನರಿ ಚಾಪ್ಟರ್ ಅಂತ ಅವ್ರು ಅಂದ್ಕೊಳ್ತಾ ಇಲ್ಲ. ಇದು ಅವರಿಗೆ ಎಮೋಷ್ನಲ್ ಅವೇಕ್ನಿಂಗ್ ಥರ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಅವರು ನಿಮ್ಮ ಬಗ್ಗೆ ತುಂಬ ಜಾಸ್ತಿ ಡೀಪಾಗಿ ಫೀಲ್ ಮಾಡ್ತಾ ಇದ್ದಾರೆ. ಇನ್ನರ್ ಕಾನ್ಫ್ಲಿಕ್ಟ್, ರೆಸ್ಪಾನ್ಸಿಬಿಲಿಟಿ, ಪ್ರೆಷರ್ ಎನರ್ಜಿ. ಅವರು ಈ ಹಂತದಲ್ಲಿ ಅವ್ರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ನಿಮ್ಮ ಆಬ್ಸೆನ್ಸನ್ನು ಈಗ ತುಂಬ ಆಳವಾಗಿ, ತುಂಬ ಡೀಪಾಗಿ ಫೀಲ್ ಮಾಡ್ತಾ ಇದ್ದಾರೆ. ನೀವಿದ್ದಾಗ ಅವ್ರಿಗೆ ಅದರ ವ್ಯಾಲ್ಯೂ ಅಷ್ಟು ಕ್ಲಿಯರಾಗಿ ಅರ್ಥ ಆಗಿರಲಿಲ್ಲ. ಆದರೆ ಈಗ ಡಿಸ್ಟೆನ್ಸ್ ಬಂದ ಮೇಲೆ ನಿಮ್ಮ ಪ್ರೆಸೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಸ್ಲೋಲಿ ಅರಿವಾಗ್ತಾ ಇದೆ. ಕೆಲವೊಂದು ಸಲ ಅವರಾಗೆ ಊಹೆ ಮಾಡ್ಕೊಳ್ತಾರೆ. ನೀವು ಅವ್ರ ಮೇಲೆ ಸಿಟ್ಟಾಗಿರ್ಬೋದು,
ನಾನು ಹೋಗಿ ಮಾತಾಡಿದ್ರೆ ಅವರು ಅಕ್ಸೆಪ್ಟ್ ಮಾಡ್ತಾರಾ, ನಾನು ಮತ್ತೆ ಹೋಗೋದು ಸರಿನಾ, ಈ ತರಹದ ಥಾಟ್ ಅವರ ಮೈಂಡ್ನಲ್ಲಿ ಲೂಪ್ ಆಗ್ತಾ ಇದೆ. ಅಂದರೆ ರಿಪೀಟಾಗಿ ಮತ್ತೆ ಮತ್ತೆ ರೀಪ್ಲೇ ಆಗ್ತಾ ಇದೆ. ಅದಕ್ಕೆ ಅವರು ಮುಂದೆ ಬರೋದಕ್ಕೆ ಸ್ವಲ್ಪ ಹಿಂಜರಿತಾ ಇದ್ದಾರೆ. ಇದು ಫೀಲಿಂಗ್ಸ್ ಇಲ್ಲ ಅನ್ನೋ ಕಾರಣ ಅಲ್ಲ, ಇದು ಫಿಯರ್ ಆಫ್ ರಿಯಾಕ್ಷನ್ ಅಥವಾ ಸೆಲ್ಫ್ ಡೌಟ್ ಕಾರಣ. ಅವರ ಮೇಲೆ ಅವರಿಗೆ ಡೌಟ್ ಇದೆ, ಏನಾಗುತ್ತೋ ಮುಂದೆ, ಅವ್ರು ನನ್ನನ್ನು ಒಪ್ಕೊಳ್ತಾರೋ, ಅಕ್ಸೆಪ್ಟ್ ಮಾಡ್ತಾರೋ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಅವರು ಎಮೋಷ್ನಲಿ ನಿಮ್ಮ ಕಡೆಗೆ ಸೆಳ್ಕೊಳ್ತಾ ಇದ್ದಾರೆ. ಆದರೆ ಲೈಫ್ನ ಸೈಡ್ನಲ್ಲಿ ಪ್ರೆಷರ್ ಇದೆ. ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟಿಯ ಬರ್ಡನ್ ಆಗಿರ್ಬೋದು, ಕೆರಿಯರ್, ಫಿನಾನ್ಷಿಯಲಿ ಸ್ಟೆಬಿಲಿಟಿ ಇಶ್ಯೂಸ್ ಆಗಿರ್ಬೋದು, ಕಮಿಟ್ಮೆಂಟ್ ರಿಲೇಟೆಡ್ ಈ ರೀತಿಯ ವಿಷಯಗಳಾಗಿರ್ಬೋದು. ಈ ಎಲ್ಲ ವಿಷಯಗಳು ಅವರ ಮೈಂಡ್ನಲ್ಲಿ ಒಂದು ಸೈಡ್, ಮತ್ತೊಂದು ಸೈಡ್ ನಿಮ್ಮ ಕನೆಕ್ಷನ್. ಅಂದರೆ ಅವರು ಹಾರ್ಟ್ ವರ್ಸಸ್ ಅವರ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿಯ ಮಧ್ಯೆ ಸಿಕ್ಕಾಕೊಂಡಿದ್ದಾರೆ. ಒಂದು ಭಾಗ ಹೇಳ್ತಾ ಇದೆ ನಾನು ಅವ್ರ ಜೊತೆ ಇರಬೇಕು, ಈ ರಿಲೇಷನ್ಶಿಪ್ ಸ್ಟೇಬಲ್ ಆಗಬೇಕು ಅಂತ. ಇನ್ನೊಂದು ಭಾಗ ಹೇಳ್ತಾ ಇದೆ, ಇನ್ನೊಂದು ಮನಸ್ಸು ಹೇಳ್ತಾ ಇದೆ ನಾನೀಗ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿ. ಅಂದರೆ ರೆಸ್ಪಾನ್ಸಿಬಿಲಿಟಿ ಇದೆ ಮತ್ತು ಫಿಯರ್ ಇದೆ, ಹೋದರೆ ರಿಜೆಕ್ಟ್ ಆಗ್ತೀನಾ. ಈ 3 ಲೇಯರ್ಸ್ ಮಿಕ್ಸ್ ಆಗಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ. ಬಟ್ ಅವರು ನಿಮ್ಮನ್ನು ಹೆಚ್ಚು ವ್ಯಾಲ್ಯೂ ಮಾಡ್ತಾ ಇದ್ದಾರೆ. ನಿಮ್ಮ ಆ್ಯಬ್ಸೆನ್ಸ್ ಅವರನ್ನು ಎಮೋಷ್ನಲಿ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಅಂದರೆ ಫಿಯರ್ ಇದೆ, ಊಹೆ ಮಾಡ್ಕೊಳ್ತಾ ಇದ್ದಾರೆ, ಕನ್ಫ್ಯೂಷನ್ ಇದೆ, ಜೊತೆಗೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಪ್ರೆಷರ್ ಕೂಡ ಸ್ಟ್ರಾಂಗ್ ಆಗಿದೆ. ಅವರು ಆ್ಯಕ್ಷನ್ ತಗೊಳ್ಳದೆ ಸ್ಟಕ್ ಆಗಿದ್ದಾರೆ. ಅಂದರೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇಲ್ಲ ಅನ್ನೋದಲ್ಲ. ಇದು ಫೀಲಿಂಗ್ಸ್ ಇದ್ದರೂ ಕೂಡ ಆ್ಯಕ್ಷನ್ ತಗೊಳ್ಳೋದಕ್ಕೆ ಇನ್ನರ್ ಕಾನ್ಫ್ಲಿಕ್ಟ್ ತೆಗೆದುಕೊಳ್ಳೋದಕ್ಕೆ ಆಗದೇ ಇರುವಂತಹ ಸ್ಥಿತಿ. ಎಮೋಷ್ನಲಿ ಕನೆಕ್ಟ್ ಆಗಿದ್ದಾರೆ, ಆದರೆ ಮೆಂಟಲಿ ಮತ್ತು ಫಿಸಿಕಲಿ ಅವರು ಇನ್ನೂ ರೆಡಿ ಆಗ್ತಾ ಇದ್ದಾರೆ. ಥಿಂಕ್ ಮಾಡ್ತಾ ಇದ್ದಾರೆ, ಜವಾಬ್ದಾರಿ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ, ಅದರ ಬಗ್ಗೆ ಕೂಡ ಫೋಕಸ್ ಮಾಡ್ತಾ ಇದ್ದಾರೆ. ಬಟ್ ನಿಮ್ಮ ಎನರ್ಜಿಯ ಪ್ರಕಾರ ನೀವು ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ನಿಮ್ಮ ಪ್ರೀತಿ ಜೀವನದ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಈಗ ಇರುವ ಪರಿಸ್ಥಿತಿ, ಸಿಚುವೇಶನ್ ಅನ್ನೋದು ಪರ್ಮನೆಂಟ್ ಅಲ್ಲ, ಅದು ನೆನಪಿರಲಿ. ಮನಸ್ಸನ್ನು ನೆಗೆಟಿವ್ ಕಡೆಗೆ ಹೋಗೋದಕ್ಕೆ ಬಿಡಬೇಡಿ. ಹೋಪ್ ಇಟ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಪಾಸಿಟಿವ್ ಮೈಂಡ್ಸೆಟ್ಟನ್ನು ಯಾವಾಗಲೂ ಇಟ್ಕೋಬೇಕಾಗುತ್ತೆ. ಏನೇ ನಡೆದಿರ್ಬೋದು ಎಲ್ಲ ಸರಿಯಾಗುತ್ತೆ ಅನ್ನೋ ನಂಬಿಕೆ ಇಟ್ಕೊಳ್ಳಿ. ನಿಮ್ಮ ಥಾಟ್ಸ್ಗಳೇ ನಿಮ್ಮ ಎನರ್ಜಿಯನ್ನು ರಿಫ್ಲೆಕ್ಟ್ ಮಾಡಿಬಿಡುತ್ತೆ. ಸೆಲ್ಫ್ ಲವ್ ಅನ್ನೋದು ತುಂಬ ಮುಖ್ಯ. ಈ ಟೈಮ್ನಲ್ಲಿ ನಿಮ್ಮನ್ನು ನೀವು ಕಡೆಗಣಿಸ್ಬೇಡಿ, ಅಂದರೆ ಕೇರ್ ಇಲ್ಲದೆ ರೀತಿ ನೋಡಬೇಡಿ. ನಿಮ್ಮ ಭಾವನೆ, ನಿಮ್ಮ ಫೀಲಿಂಗ್ಸ್, ನಿಮ್ಮ ಪೀಸ್, ನಿಮ್ಮ ವ್ಯಾಲ್ಯೂ ಇದೆಲ್ಲವೂ ಕೂಡ ಮುಖ್ಯ ಆಗಿರುತ್ತೆ. ಮುಂದೆ ಹೋಗುವಾಗ ನಿಮ್ಮಿಬ್ಬರ ಮಾತು, ಓಪನ್ ಮಾತುಕತೆ, ಅಂದರೆ ಈ ರಿಲೇಷನ್ಶಿಪ್ ಕಂಟಿನ್ಯೂ ಆಗಬೇಕಾದ್ರೆ ಹಾರ್ಟ್ ಟು ಹಾರ್ಟ್ ಕನೆಕ್ಷನ್ ಕೂಡ ಬರುವ ಸಾಧ್ಯತೆ ಇದೆ. ಅಲ್ಲಿ ಫೀಲಿಂಗ್ಸ್ ಕ್ಲಿಯರ್ ಆಗುವ ಸಾಧ್ಯತೆ ಇದೆ. ಮನಸ್ಸಿನಲ್ಲಿರುವ ಕನ್ಫ್ಯೂಷನ್ ನಿಧಾನವಾಗಿ ಕಡಿಮೆ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಈ ಸಪ್ರೇಷನ್ ಪರ್ಮನೆಂಟ್ ಅಲ್ಲ, ಇದು ಒಂದು ಟೆಂಪ್ರವರಿ ಫೇಸ್ ಮಾತ್ರ. ಇದು ಒಂದು ಲರ್ನಿಂಗ್ ಪೀರಿಯಡ್ ಥರ. ಇಬ್ಬರು ವ್ಯಕ್ತಿಗಳು ಅವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂತಹ ಸಮಯ. ಅಂದರೆ ನಿಮ್ಮ ಮನಸ್ಸು ಅವರು ಅರ್ಥ ಮಾಡ್ಕೊಳ್ತಾ ಇರಬಹುದು, ನೀವು ಕೂಡ ಅವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಅಂದರೆ ಅವರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ನೀವು ಕೂಡ ಫೀಲ್ ಮಾಡ್ತಾ ಇದ್ದೀರಾ. ಈ ಟೈಮ್ನಲ್ಲಿ ನಿಮ್ಮ ಸೆಲ್ಫ್ ಲವ್ ತುಂಬ ಜಾಸ್ತಿ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡಿ, ಅರ್ಥ ಮಾಡ್ಕೊಳ್ಳಿ, ಪ್ರೀತಿಸೋದಕ್ಕೆ ಕಲೀರಿ. ನಿಮ್ಮನ್ನು ನೀವು ಪ್ರೀತಿಸಿ. ಯಾಕೆಂದರೆ ನೀವು ನಿಮ್ಮನ್ನು ಪ್ರೀತಿಸಿದಾಗ ಮಾತ್ರ ಮತ್ತೊಬ್ಬರು ಕೂಡ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಸೊ ನಿಮ್ಮ ಪೀಸ್, ನಿಮ್ಮ ಗ್ರೋತ್, ನಿಮ್ಮ ಹ್ಯಾಪಿನೆಸ್ ಇದೆಲ್ಲ ಈಗ ನಿಮ್ಮ ಕೈಯಲ್ಲೇ ಇದೆ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿಯಲ್ಲಿ ಏನೇ ಸೆಪ್ರೇಷನ್ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ನಿಮ್ಮ ಪ್ರೀತಿ ಆದಷ್ಟು ಬೇಗ ಸರಿಯಾಗಲಿ. ನಿಮ್ಮ ಹೃದಯದಲ್ಲಿರುವ ನಿಜವಾದ ಪಾಸಿಟಿವ್ ಆಗಿರುವ ಆಸೆಗಳು ಆದಷ್ಟು ಬೇಗ ನೆರವೇರಲಿ. ನಿಮ್ಮ ವಿಶಸ್ಗಳು, ನಿಮ್ಮ ಕನಸುಗಳು ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ಬ್ಯೂಟಿಫುಲ್ ರೀಡಿಂಗ್ನಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟ್ಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ರೀಡಿಂಗಲ್ಲಿ ಮತ್ತೆ ಸಿಗೋಣ. ಗಾಡ್ ಬ್ಲೆಸ್ ಯು ಆಲ್.